ದೊಡ್ಡ ಮನೆಯ ವಿನಯ್ ರಾಜ್ಕುಮಾರ್ ಅಂತ ಅಂದ್ರು. ನೀವು ಅದೆಲ್ಲ ಏನ್ ಬೇಡ, ವಿನಯ್ ಅಂತ ಕರೀರಿ ಸಾಕು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಸರಳ ಪ್ರೇಮ ಕಥೆ ರಿಲೀಸ್ ಆಗಿತ್ತು. ಸೊ ಎಲ್ಲ ಜನ ನೋಡ್ತಿದ್ರು. ಒಬ್ರು ಫ್ಯಾನ್ ಬಂದು ಪಿಕ್ಚರ್ ನೋಡಿದೆ ಸಕ್ಕದಾಗಿತ್ತು ಅಂದ್ರೆ ನಾನು ಥ್ಯಾಂಕ್ ಯು ಅಂದೆ. ಆದ್ರೆ ಈ ತರ ಪಿಕ್ಚರ್ ಯಾವತ್ತೂ ಮಾಡ್ಬೇಡಿ ಅಂತ. ತುಂಬಾ ಡೌನ್ ಟು ಅರ್ತ್ ಇರೋದು ಒಳ್ಳೇದಲ್ಲ ಅಂತ. ಈಗ 6 ಗಂಟೆಗೆ ರೆಡಿ ಆಗ್ಬಿಡಿ. ನಾವು 6 ಗಂಟೆಗೆ ರೆಡಿ ಆಗಿ ತಿಳ್ಕೊಂಡ್ರು ಶೂಟಿಂಗ್ ಸಾಯಂಕಾಲ 6 ಗಂಟೆ ಆದ್ರೂ ಕರ್ದಿರಲ್ಲ. ಇಬ್ರು ಆ ಮದ್ವೆ ಸೀನ್ ಆಗ್ತಿದ್ರು. ಕರೆಕ್ಟ್. ಸೊ ಎಲ್ಲಾ ಕಡೆ ನಾವಿಬ್ರು ಎಂಗೇಜ್ಮೆಂಟ್ ಆಗಿದ್ವಿ, ಮದ್ವೆ ಆಗಿದೀವಿ ಅಂತ ನ್ಯೂಸ್ ಮಾಡಿ ನಾನು ನೋಡಿದ್ದೆ ಇದನ್ನ. 6 years ಲವ್ ಅಂತೆ, ಪೇರೆಂಟ್ಸ್ ನ ಅಪೋಸ್ ಮಾಡ್ಬಿಟ್ಟು ಮದ್ವೆ, ಹಿಂಗೆಲ್ಲ ಹಾಕಿದ್ರು. ನಾನು ಈಗ ತುಂಬಾ ಡೀಪ್ ಪ್ರಶ್ನೆಗಳು. ಸೊ ನಿಮ್ ಜೀವನ ಏನಾದ್ರು ಒಂದು ಮೂವಿ ಆದ್ರೆ ಆ ಮೂವಿಗೆ ಏನಂತ ಹೆಸರಿಡ್ತೀರಾ? ಈಗ ತುಂಬಾ ಡೀಪ್ ಪ್ರಶ್ನೆಗಳು. ಇಂದು ಹಿಂದೂ ಇಂದು ಅಂದ್ರೆ Present. ನಾವು ನೈಸ್. ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ. ನೈಸ್. ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ಈ ವಿಷಯ ನನಗೆ ಗೊತ್ತಿದ್ರೆ ಒಳ್ಳೇದಿತ್ತಲ್ಲ ಗುರು ಅಂತ ಅನ್ಸಿದ್ ಯಾವ್ದು? ನಂಗೆ ಆಕ್ಚುಲಿ ಇಷ್ಟು ಎಲ್ಲರ ಕೆರಿಯರ್ ನೋಡ್ತಾ ಇದ್ನಲ್ಲ, ನಂಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು ಅಂತ ಅನ್ಸುತ್ತೆ. ನನಗೆ ಕೆಲವೊಂದ್ಸಲ ಅನ್ಸುತ್ತೆ ತುಂಬಾ ಡೌನ್ ಟು ಅರ್ತ್ ಇರೋದು ಒಳ್ಳೇದಲ್ಲ ಅಂತ. ತುಂಬಾ ಸರಿ ನನಗೆ ಪರ್ಸನಲ್ ಅನುಭವ ಆಗಿದೆ. ಈ ತೀರಾ ಡೌನ್ ಟು ಅರ್ತ್ ಅದು ಒಳ್ಳೇದಲ್ಲ ಅಂತ ಕೆಲವೊಂದ್ಸಲಿ. ನಾಟ್ ವಿತ್ ಆಲ್ ಟೀಮ್ಸ್, ಕೆಲವೊಂದು ಟೀಮ್ ಅಲ್ಲಿ. ಬಟ್ ಅದು ನಾನು ಅನ್ಕೊಂತೀನಿ ತುಂಬಾ ಚೆನ್ನಾಗಿದ್ರೆ ತುಂಬಾ ಅಡ್ವಾಂಟೇಜ್ ತಗೊಂತಾರಂತ. ಈಗ 6 ಗಂಟೆಗೆ ರೆಡಿ ಆಗ್ಬಿಡಿ. ನಾವು 6 ಗಂಟೆಗೆ ರೆಡಿ ಆಗಿ ಕುತ್ಕೊಂಡ್ರು ಶೂಟಿಂಗ್ ಸಾಯಂಕಾಲ 6 ಗಂಟೆ ಆದ್ರೂ ಕರ್ದಿರಲ್ಲ. ಕರಿಯೋದ್ ಬೇಡ, ಅಟ್ಲೀಸ್ಟ್ ಏನಂತಾರೆ, ಇಲ್ಲ 6 ಗಂಟೆ ಆಗುತ್ತೆ ನಿಮ್ಗೆ ಅಂತ ಒಂದು ಇನ್ಫಾರ್ಮೇಶನ್. ಜಾಸ್ತಿ ಏನ್ ಕೇಳಲ್ಲ. ಈಗ ನಾವು ಕೆಲ್ಸ ಮಾಡಕ್ಕೆ ಹೋಗಿರ್ತೀವಿ. ಬಟ್ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕು ಅನ್ಸುತ್ತೆ ಸ್ಟಾರ್ಟಿಂಗ್. ಅಂದ್ರೆ ಈಗ ಒಂದೊಂದ್ ಪಿಕ್ಚರ್ ಆಗಿ ನಾವು ಒಂಥರ ಫುಲ್ ಚೇಂಜ್ ಆಗ್ಬಿಡ್ತೀವಿ, ನಮ್ಮನ್ನ ನಾವೇ ಬಿಟ್ಬಿಡ್ತೀವಿ. ನನಗಂತೂ ಚೇಂಜ್ ಆಗಕ್ಕೆ ಆಗ್ಲಿ. ನಾನು ಈಗ ಮಾಡಿದ್ರ ನಾಳೆ ನಾನು ಲೇಟ್ ಆಗಿ ಬರ್ತೀನಿ ಅಂತ ಹೋಗ್ತಿದ್ದೆ, ಮತ್ತು ಅದೇ ಹಣೆ ಬರ. ಅದೇ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕು. ಕೊಟ್ಟಿ ಇನ್ನೂ ಅಡ್ವಾಂಟೇಜ್ ತಗೊಂಡಾಗ ಅವಾಗ ಚೇಂಜ್ ಆಗ್ಬೇಕಂತ ನಂಗೆ ಅದೊಂದು ಅನ್ಸಿದೆ ಅಷ್ಟೇ. ಸೊ ಯಾವ್ದಾದ್ರು ಒಂದ್ ವಿಷಯ, ಇಫ್ ಯು ಕುಡ್ ಎಕ್ಸ್ಚೇಂಜ್ ಒನ್ ಥಿಂಗ್ ನಿಮ್ಮಿಬ್ರು ಮಧ್ಯ, ಯಾವ್ದನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ, ಯಾವ್ದನ್ನ ಈಸ್ಕೊಡೋದಕ್ಕೆ ಇಷ್ಟಪಡ್ತೀರಾ? ಎನಿ ಟ್ರೈಟ್ ಮೇ ಬಿ. ಇವ್ರ ಮಾತು ಇವ್ರ ಮಾತು ಮಾಡಿ ಇವ್ರ ಕನ್ನಡ ಎರಡು ತುಂಬಾ ಚೆನ್ನಾಗಿ. ಹಿಸ್ ಪೇಷನ್ಸ್ ಅಂಡ್ ಹಿಸ್ ವೆರಿ ಡೌನ್ ಟು ಅರ್ತ್. ಅದನ್ನೇ ಆಕ್ಚುಲಿ ನಾನು ನಂದನ್ನ ಸರ್ದನ್ನ ಇಬ್ರದ್ದು ಸೇರ್ಸ್ಕೊಂಡೆ ಹೇಳಿದ್ದು ಆ ಉತ್ತರನ. ಆನೆಸ್ಟ್ಲಿ ತುಂಬಾ ಡೌನ್ ಟು ಅರ್ತ್ ಅಂದ್ರೆ ತೀರಾ ಈಗ ಅಟ್ಲೀಸ್ಟ್ ಹೀರೋಯಿನ್ಗಳು ಹೆಂಗಿರೋದು ನಾನು ಸುಮಾರು ಜನ ನೋಡಿದೀನಿ. ಹೀರೋ ಆದ್ರೂ ಅವ್ರಿಗೆ ಅದು, ನಾನು ಹೀರೋ ಹೋಗ್ಲಿ ಅಟ್ಲೀಸ್ಟ್ ನಾನು ಆರ್ಟಿಸ್ಟ್ ಅನ್ನೋದು ಇಲ್ಲ ಅವ್ರಿಗೆ. ಅವ್ರು ಆರಾಮಾಗಿರ್ತಾರೆ, ಚಿಲ್ಲಾಗಿರ್ತಾರೆ. ಸೊ ಆ ನೇಚರ್ ನಂಗೆ ತುಂಬಾ ಇಷ್ಟ. ಅವ್ರ ಮನೇಲಿ ಇರೋರು ಎಲ್ಲರೂ ಹಂಗೆ ಇದ್ದಾರೆ ಅಂತ. ಅಯ್ಯಪ್ಪ, ಯಾರು ಇದ್ರೂ ಹಂಗೆ. ಅದೊಂದು ಬೆಸ್ಟ್ ಪಾರ್ಟ್. ಅದು ಸಂಸ್ಕಾರ ಅಂತಲ್ಲ, ತುಂಬಾ ಜನ ಈ ನಮ್ಮ ಸಂಸ್ಕೃತಿನ ಕಾಪಾಡಿ, ಸಂಸ್ಕಾರನ ಕಾಪಾಡಿ ಅಂತ ಹೇಳ್ತಾರೆ. ಅಂದ್ರೆ ಬಟ್ಟೆ ವಿಷಯಕ್ಕೋ ಇನ್ನೊಂದು ವಿಷಯಕ್ಕೋ. ಬಟ್ಟೆ ಅವಕ್ಕೆಲ್ಲ ಸಂಸ್ಕಾರ ಅನ್ನಲ್ಲ. ನಮ್ಮ ನಡವಳಿಕೆ, ನಮ್ಮ ಗುಣ, ಇದಕ್ಕೆ ಸಂಸ್ಕಾರ ಅಂತಾರೆ. ನಾವ್ ಈ ಬೇರೆಯವ್ರನ್ನ ಹೇಗ್ ಕಾಣ್ತೀವಿ, ಅವರೊಟ್ಟಿಗೆ ಹೇಗ್ ಮಾತಾಡ್ತೀವಿ ಅನ್ನೋದು, ಇದು ನಿಜವಾದ ಸಂಸ್ಕಾರ. ಮೊನ್ನೆ ನಿಮ್ದು ಯಾವ್ದೋ ಇಂಟರ್ವ್ಯೂ ನೋಡ್ತಿದ್ದೆ. ಆ ಇಂಟರ್ವ್ಯೂನಲ್ಲಿ ಮೋಸ್ಟ್ಲಿ ಯಾರೋ ಕೇಳ್ತಾರೆ ಅನ್ಸುತ್ತೆ ನಿಮ್ನ, ದೊಡ್ಡ ಮನೆಯ ವಿನಯ್ ರಾಜ್ಕುಮಾರ್ ಅಂತ ಅಂದ್ರು. ನೀವು ಅದೆಲ್ಲ ಏನ್ ಬೇಡ, ವಿನಯ್ ಅಂತ ಕರೀರಿ ಸಾಕು. ಸ್ಟಾರ್ಟಿಂಗ್ ಅಲ್ಲಿ ಸೊ ಇಟ್ ಸೋ ಸಿಂಪಲ್ ಬಟ್ ಇಟ್ ಇಸ್ ಡೀಪ್. ಸೊ ಆರಾಮಾಗಿ ಹೊಡಿತಿರ್ತಾರೆ ಎದುರುಗಡೆ ಇರೋರಿಗೆ, ಅದು ಕೆಲವೊಂದ್ಸಲಿ ಗೊತ್ತಾಗಲ್ಲ. ಸೊ ರೀಸೆಂಟ್ ಆಗಿ ನೋಡಿದ ಸಿನಿಮಾ ಯಾವ್ದಾದ್ರು ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಈ ರೋಲ್ ನಾನು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಯಾವ್ದು? ಬೇಡ ಬಿಡಿ, ಪಾಪ ಮಾಡಿದವರು ಮಾಡಿದ್ದಾರೆ. ಇಲ್ಲಪ್ಪ, ನಾನೇ ಹೇಳಲ್ಲ. ಆ ಸಿನಿಮಾಗ ಆ ಹೀರೋಯಿನೇ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ರು ನಾನು ನೋಡಿದ ಸಿನಿಮಾಗೆ. ಲೆಟ್ ಇಟ್. ಅಂದ್ರೆ ಅವ್ರು ಕೇಳ್ತಾರೆ ನಿಮ್ಗೂ ಮಾಡಕ್ ಇಷ್ಟ, ಅವ್ರು ಮಾಡಬಾರ್ದು ಅಂತಲ್ಲ, ಅವ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ. ಎಲ್ಲ ಸಿನಿಮಾನು ಹಂಗೆ ಅನ್ಸುತ್ತೆ. ಎಲ್ಲ ಸಿನಿಮಾಲು ನಾವೇ ಇರ್ಬೇಕು. ಆ ಸಿನಿಮಾನು ಮಾಡ್ಬೇಕು. ನಿಮ್ಗೆ? ನನ್ಗೂ ಅಷ್ಟೇ ಸೇಮ್. ಮೋಸ್ಟ್ ಸ್ಟಾರ್ ಸ್ಟಕ್ ಮೂಮೆಂಟ್ ಯಾವುದು? ಅಂದ್ರೆ ಸ್ಟಾರ್ ಸ್ಟಕ್ ಫೀಲಿಂಗು ನಿಮಗೆ ಯಾವ್ದಾದ್ರು ಸ್ಟಾರ್ ನ ನೋಡಿ ಅನ್ಸಿದ್ ಯಾವ್ದು? ನನಗಂತೂ ಯಾರು ನೋಡಿದ್ರು ಅನ್ಸೋದು ಫೀಲಿಂಗು. ಆಯ್ತಾ, ನಂದು 2ನೇ ಸಿನಿಮಾ ಬಜಾರು, ಅದಕ್ಕೆ ಅಪ್ಪು ಸರ್ ಬಂದಿದ್ರು. ಅಂಡ್ ಅದೇ ಸಿನಿಮಾ ಏನಂತಾರೆ, ನಾವು ಫಸ್ಟ್ ಶೋಗೆ ದರ್ಶನ್ ಸರ್ ಬಂದಿದ್ರು. ಸೊ ನಂಗೆ ಹಿಂಗೆ ನಡೀತಾ ಇದೆ ನಂದು. ಎಲ್ಲರನ್ನೂ ಆಲ್ಮೋಸ್ಟ್ ನಾನು ಪ್ರತಿಯೊಬ್ಬರನ್ನು ಮೊದಲನೇ ಸಲ ಭೇಟಿ ಆದಾಗ
ಅದೊಂದು ಟಿವಿ ಶೋಗೆ ಹೋದಾಗ ಶಿವಣ್ಣ ಸರ್ ಮೀಟ್ ಆಗಿದ್ದೆ. ಸೊ ಹಿಂಗೆ ಪ್ರತಿಯೊಂದನು ನನ್ಗೆ ಯಾರು ನೋಡಿದಾಗ್ಲೂ ಸ್ಟಾರ್ ಫ್ಯಾನ್ ಅನ್ನೋದಕ್ಕಿಂತ ಆ ವ್ಯಕ್ತಿನ ನಾವು ನಮ್ಮ ಮನೆಯವರು ಅಂತಾನೆ ನೋಡಿರ್ತೀವಿ, ಹೊಸಬ್ರು ಅನ್ಸೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರನ್ನ ಎದುರುಗಡೆ ಸಿಕ್ಕಾಗ ಒಂದು ವೈಬ್ ಫೀಲ್ ಆಗುತ್ತಲ್ಲ. ಹಂಗಾಗಿ ನನಗೆ ನಮ್ಮ ಆರ್ಟಿಸ್ಟ್ಗಳನ್ನ ಯಾರು ನೋಡಿದಾಗ್ಲೂ ನಂಗೆ ಬಿಕಾಸ್ ಐ ಆಮ್ ನೋವೇರ್ ಎಲ್ಲಿಂದನೋ ಬಂದಿರೋ. ಈಗ ನಿಮ್ಗೂ ಹಂಗೆ ಅನಿಸ್ತಿರುತ್ತೆ. ಅಟ್ಲೀಸ್ಟ್ ಇವ್ರಾದ್ರೆ ಅದ್ರ ಮಧ್ಯೆ ಬೆಳೆದಿರ್ತಾರೆ, ಅವ್ರಿಗೆ ಸ್ಟಾರ್ ಅನ್ನೋದಕ್ಕಿಂತ ಅವ್ರು ವ್ಯಕ್ತಿಯಾಗಿ ಇರ್ತಾರೆ. ನಮ್ಗೆ ಹಂಗಲ್ವಲ್ಲ, ಅವರೆಲ್ಲ ಸ್ಟಾರ್ಸೇ ನಮ್ಗೆ. ಅವೆಲ್ಲ ಲಾರ್ಜರ್ ದೆನ್ ಲೈಫ್ ಅಲ್ಲಿ ನೋಡ್ತಿರ್ತೀವಿ ನೋಡಿದಾಗ ಸ್ಟಾರ್ಟಿಂಗ್ ನೋಡ್ ಬಂದಿರೋದು. ಸೊ ನೀವು ನನ್ನನ್ನು ನೋಡೋ ದೃಷ್ಟಿನೇ ಬೇರೆ, ನಾನ್ ನಿಮ್ಮನ್ನ ನೋಡೋ ದೃಷ್ಟಿನೇ ಬೇರೆ ಅಲ್ಲ ಹೇಳ್ತಿರೋದು ಅಲ್ವಾ, ನೋಡೋ ದೃಷ್ಟಿನೇ ಬೇರೆ. ಹೌದು, ನಿಮ್ದು ಆಕ್ಚುಲಿ ನಾನು ಆನ್ಸರ್ ಕೇಳೋದಕ್ಕೆ ಕ್ಯೂರಿಯಸ್ ಆಗಿದ್ದೀನಿ. ಅಂದ್ರೆ ನಿಮ್ಗೆ ಸ್ಟಾರ್ ಸ್ಟಕ್ ಮೂಮೆಂಟ್, ಅಫ್ಕೋರ್ಸ್ ಮನೆ ತುಂಬಾ ಸ್ಟಾರ್ಸ್ಗಳಿದೆ, ನಕ್ಷತ್ರಗಳೇ ಇದೆ ಮನೆಯಲ್ಲಿ. ಬಟ್ ನನಗೂ ಈಗ ಚಿಕ್ಕಪ್ಪನ ಡೈಲಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ತಂದೆನ ಮನೇಲಿ ನೋಡೋ ರೀತಿ ಬೇರೆ. ಬಟ್ ಥಿಯೇಟರ್ಗೆ ಹೋದಾಗ ಅವ್ರನ್ನ ಸ್ಟಾರ್ ತರಾನೇ ನೋಡೋದು. ಅವ್ರನ್ನ ಈಗ ಪಿಕ್ಚರ್ ಬರ್ತಿದ್ರೆ ನಾನು ಅವ್ರ ಚಿಕ್ಕಪ್ಪ ಎಲ್ಲ ದೊಡ್ಡಪ್ಪ ಎಲ್ಲ ತಂದೆ ತರ ನೋಡ್ತಾ ಇಲ್ಲ, ಅವ್ರ ಸ್ಟಾರ್ ತರ. ಈಗ ಜನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ನಾನು ಅದೇ ತರಾನೇ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಒಂದೊಂದ್ಸಲಿ ಅವ್ರ ಮೂವಿನ ತಿರ್ಗಾ 2-3 ಸಲ ನೋಡ್ತಾನೆ ಇರ್ತೀನಿ. ಅದೇನಕ್ಕಂದ್ರೆ ಅದೊಂಥರ ಅದೇ ಬೇರೆ, ಆ ಸ್ಟಾರ್ ಇದೇ ಬೇರೆ, ಮನೇಲಿ ಇರೋದೇ ಬೇರೆ. ಸೊ ಅವ್ರನ್ನು ನಾನು ಸ್ಟಾರ್ ತರಾನೇ. ಈಗ ನಾನು ಇವಾಗ್ಲೂ ದೊಡ್ಡಪ್ಪನ ನೋಡಿದಾಗ ಸಡನ್ ಆಗಿ ಅದೊಂಥರ ಎಕ್ಸೈಟ್ಮೆಂಟ್ ಬಂದೇ ಬರುತ್ತೆ. ಬರೀ ಅಂಕಲ್ ತರ ಅಲ್ಲ, ಇನ್ನೊಂದು ಶಿವರಾಜ್ ಕುಮಾರ್ ತರಾನು ಅನ್ಸುತ್ತೆ ಅದು. ನಿಮ್ ಫಿಲ್ಮೋಗ್ರಫಿಯಲ್ಲಿ ಅಥವಾ KFIಗೆ ಬಂದ್ಮೇಲೆ ನೀವು ರಿಸೀವ್ ಮಾಡಿರುವಂತಹ ಬೆಸ್ಟ್ ಕ್ರಿಟಿಕ್ ಮತ್ತೆ ವರ್ಸ್ಟ್ ಕ್ರಿಟಿಕ್ ಯಾವ್ದಕ್ಕೆ? ಒಬ್ರು ಬೆಸ್ಟ್ ವರ್ಸ್ಟ್ ಒಟ್ಟಿಗೆ ಕೊಟ್ರು. ಈಗ ಒಬ್ರು ಫ್ಯಾನ್, ಒಂದು ಸರಳ ಪ್ರೇಮ ಕಥೆ ರಿಲೀಸ್ ಆಗಿತ್ತು, ಸೊ ಎಲ್ಲ ಜನ ನೋಡ್ತಿದ್ರು. ಒಬ್ರು ಫ್ಯಾನ್ ಬಂದು ಪಿಕ್ಚರ್ ನೋಡಿದೆ ಸಕ್ಕದಾಗಿತ್ತು ಅಂದ್ರೆ ನಾನು ಥ್ಯಾಂಕ್ ಯು ಅಂದ್ರೆ, ಆದ್ರೆ ಈ ತರ ಪಿಕ್ಚರ್ ಯಾವತ್ತೂ ಮಾಡ್ಬೇಡಿ ಅಂತ. ಯಾಕೆ ಅಂದ್ರೆ ಇಲ್ಲ ನೀವು ಆಕ್ಷನ್ ಪಿಕ್ಚರ್ ಮಾಡ್ಬೇಕು, ಈ ತರ ಲವ್ ಎಲ್ಲ ಮಾಡಕ್ಕಿಲ್ಲ ಅಂದ್ಬಿಟ್ಟು, ಅಷ್ಟ್ ಚೆನ್ನಾಗಿದೆ ಅನ್ಬಿಟ್ಟು ಈ ತರ ನನ್ಗೆ ಅದೇ ಕೆಲವೊಂದು ಪಾತ್ರಗಳಿಗೆ, ಈಗ ರಂಗನಾಯಕಿ ಸಿನಿಮಾ ಪಾತ್ರಕ್ಕೆ, ಈ ತರ ಪಾತ್ರಗಳಿಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ತುಂಬಾ ಜನ. ಪರ್ಸನಲ್ ಆಗಿ ಇಷ್ಟು ಉದ್ದ ಮೆಸೇಜ್ ಹಾಕಿದ್ದಾರೆ. ಸೊ ಅದು ಸೂಪರ್ ಅನ್ಸುತ್ತೆ. ಅಂಡ್ ಇನ್ನೊಂದು ಸುಮ್ಮನೆ ಸಿನಿಮಾ ಮಾಡ್ಬೇಕಲ್ಲ ಅಂತ ಮಾಡ್ಬೇಡಿ, ಕೆಲವೊಂದ್ಸಲಿ ಆ ಸಿನಿಮಾ ಕಥೆನ ನೀಟಾಗೆಲ್ಲ ಅನಲೈಸ್ ಮಾಡಿ ಅಂತಾನು ತುಂಬಾ ಜನ ಸಜೆಸ್ಟ್ ಮಾಡಿದ್ದಾರೆ. ಸೊ ಬಟ್ ನಾವು ಕೇಳಬೇಕಾದ್ರೆ ಚೆನ್ನಾಗಿ ಅಂತಾನೆ ಮಾಡ್ತೀವಿ ಅಲ್ವಾ ಸರ್? ಯಾರು ಕೆಟ್ಟದಾಗಿರುತ್ತೆ ಅಥವಾ ಚೆನ್ನಾಗಿರಲ್ಲ ಅಂತ ಯಾರು ಮಾಡಲ್ಲ. ಪ್ರತಿಯೊಬ್ಬ ಆರ್ಟಿಸ್ಟು ಒಂದು ಚಿಕ್ಕ ಪಾತ್ರನೂ ಕೂಡ ಅವರು ಈ ತರ ಪಾತ್ರ ಇರತ್ತಾ ಅಂತಾನೆ ಖುಷಿಯಿಂದ ಮಾಡ್ತಿರ್ತಾರೆ. ಬಟ್ ಅದು ಅಲ್ಟಿಮೇಟ್ಲಿ ಒಂದೊಂದ್ಸಲಿ ತುಂಬಾ ಚೆನ್ನಾಗಿ ಟರ್ನ್ ಔಟ್ ಆಗುತ್ತೆ, ಒಂದೊಂದ್ಸಲಿ ಅದು ಆಗಲ್ಲ. ಸೊ ಈಗ ನಾನೇ ಒಬ್ಬ ಡೈರೆಕ್ಟ್ರು ಕುತ್ಕೊಂಡು ಒಂದು ಕತೆ ಹೇಳಿದೀನಿ ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ, ಬಟ್ ಅದಕ್ಕೆ ನೀವು ರಿಪ್ಲೈ ಮಾಡಬೇಕು ಕೊನೆಗೆ, ಸರಿಗೆ ಸಿನಿಮಾ ಮಾಡೋಣ ಅಂತ ಕೇಳ್ತಿದ್ದೀನಿ. ಹೆಂಗೆ ಆನ್ಸರ್ ಮಾಡ್ತೀರಾ? ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ಇಟ್ ಈಸ್? ಡೇಟ್ಸ್ ಇಲ್ಲ. ಇಬ್ರು ಅದೇ ಉತ್ತರ. ನಾನ್ ಜಾಸ್ತಿ ಅಲ್ಲಿರೋ ಒಳ್ಳೆ, ನಾನ್ ಆಕ್ಚುಲ್ ಆಗಿ ಸಪೋಸ್ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಅವರಲ್ಲಿರೋ ಒಳ್ಳೆ ಪಾಯಿಂಟ್ಸ್ ಎಲ್ಲ ಹೇಳಿ, ಆಮೇಲೆ ಯಾವ್ದೇ ಏನ್ ಇಷ್ಟ ಆಗಿಲ್ಲ ಅಂತಾನು ನಾನು ಹೇಳ್ಬಿಡ್ತೀನಿ. ಆಮೇಲೆ ಅದಕ್ಕೋಸ್ಕರ ಹೇಳ್ಬಿಡ್ತೀನಿ. ಯಾಕಂದ್ರೆ ಸಪೋಸ್ ಈಗ ಹೊಸಬ್ರು ಅಂದ್ರೆ ಹೇಳ್ಬಿಡ್ತೀನಿ, ಈ ತರ ಇದು ಸರಿ ಇಲ್ಲ ಅನ್ಸ್ತಾ ಇದೆ, ಅದನ್ನ ವರ್ಕ್ ಮಾಡ್ಕೊಂಡ್ ಬನ್ನಿ, ಏನೋ ಚೆನ್ನಾಗಿದ್ರೆ ಮಾಡ್ತೀನಿ. ಬಟ್ ಅಲ್ಲೇ ಹೇಳ್ಬಿಡ್ತೀನಿ ನಾನು, ಸುಮ್ನೆ ಇಲ್ಲ ಕಾಯಿಸಿ ಗೀಸಿ ಇದ್ ಮಾಡಲ್ಲ. ಮುಂಚೆ ಒಂದೊಂದ್ಸಲಿ ಇದ್ ಮಾಡ್ತಿದ್ದೆ, ನಂಗೆ ಇಲ್ಲ ಅನ್ನಕ್ ಗೊತ್ತಿರ್ತಿರ್ಲಿಲ್ಲ. ಸೊ ಒಂದೊಂದ್ಸಲಿ 2 ತಿಂಗಳು 3 ತಿಂಗಳೆಲ್ಲ ಹೇಳ್ತಾನೆ ಇರ್ಲಿಲ್ಲ. ಆಮೇಲೆ ಅನ್ಕೊಂಡೆ ಇದು ತುಂಬಾ ಕೆಟ್ಟದ್, ಹಂಗ್ ಮಾಡ್ಬೇಡ್ದು ಅನ್ಬಿಟ್ಟು ಅದಾದ್ಮೇಲಿಂದ ಕೇಳಿದ ತಕ್ಷಣ 1-2 days ಟೈಮ್ ತಗೊಂಡು ಹೇಳ್ಬಿಡ್ತೀನಿ. ಅಲ್ಲಿ ಬಾಯ್ಸ್ ಹಿಂಗ್ ಮಾಡಿದ್ರೆ ನಡೆಯುತ್ತೆ, ಗರ್ಲ್ಸ್ ಏನಾದ್ರು ನೋಡಿ ಸರ್ ಇದು ಸರಿ ಇಲ್ಲ ಅದು ಸರಿ ಅಂದ್ಬಿಟ್ರೆ ಇವಳೇನ್ ದೊಡ್ಡ ಅಂದ್ಬಿಡ್ತಾರೆ. ಅಲ್ಲ, ನಗ್ತಾ ಹೇಳಿದೀನಿ, ಬಟ್ ಇಟ್ಸ್ ಫ್ಯಾಕ್ಟ್ ಅಲ್ವಾ ಸರ್? ಹಂಗಾಗಿ ಏನಪ್ಪ ಮಾಡಕ್ಕೆ ಕೆಲವೊಂದ್ಸಲ ನಿಜವಾಗ್ಲೂ ಡೇಟ್ಸ್ ಇಶ್ಯೂ ಇರ್ತಾ ಇತ್ತು. ಅವಾಗ ಇಲ್ಲ ಅಂದ್ರೆ ಇಲ್ಲ ಸರ್, ಆ ಟೈಮಿಗೆ ಬೇರೆ ಸಿನಿಮಾ, ಸಾರಿ ಸರ್ ಅಷ್ಟೇ. ಅಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತೀರಾ? ಆಕ್ಟ್ ಅಂತೆಲ್ಲ ಅದೇ ಹೇಳಿದ್ನಲ್ಲ, ಆಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬಟ್ ಪರಿಸ್ಥಿತಿಗಳು ಹಂಗೆ ಹೇಳೋದಕ್ಕಾಗಲ್ಲ. ನಿಮ್ ಬಗ್ಗೆ ನೀವೇ ಕೇಳಿ ನಕ್ಕಿರುವಂತಹ ಒಂದೊಳ್ಳೆ ಗಾಸಿಪ್ ಹೇಳಿ. ಇದು ಅಲ್ವೇ ಅಲ್ವಲ್ಲ ಗುರು, ಇದನ್ನ ಯಾಕೆ ಹಿಂಗ್ ಹೇಳ್ತಿದಾರೆ ಅಂತ. ನಂತೂ ತುಂಬಾ ಗಾಸಿಪ್ ಮಾಡ್ತಾನೆ ಇರ್ತಾರೆ. ವರ್ಸ್ಟ್ ಬಂದ್ಬಿಟ್ಟು ಅದು ಎಲ್ಲ ನ್ಯೂಸ್ ಚಾನೆಲ್ ಎಲ್ಲ ಬಂದ್ಬಿಟ್ಟಿತ್ತು. ನನ್ನ ಒಂದು ಸಲ ಪ್ರೇಮ ಕಥೆಯಲ್ಲಿ ಆಕ್ಟ್ರೆಸ್ ಇದಾರಲ್ಲ ಸ್ವಾದಿಷ್ಟ ಅಂತ, ಸೊ ಅವರು ಬಿಹೈಂಡ್ ದ ಸೀನ್ಸ್ ಅಂತ ಹಾಕ್ಬಿಟ್ಟು
ಇಬ್ರು ಆ ಮದ್ವೆ ಸೀನ್ ಹಾಕಿದ್ರು. ಕರೆಕ್ಟ್ ಕರೆಕ್ಟ್. ಸೊ ಎಲ್ಲಾ ಕಡೆ ನಾವಿಬ್ರು ಎಂಗೇಜ್ಮೆಂಟ್ ಆಗಿದೀವಿ, ಮದ್ವೆ ಆಗಿದೀವಿ ಅಂತ ನ್ಯೂಸ್ ಮಾಡಿ ನಾನು ನೋಡಿದ್ದೆ ಇದನ್ನ. ಹೌದು, ನಾನು ಇದೇನ್ ಬಿಹೈಂಡ್ ದ ಸೀನ್ಸ್ ಹಾಕಿ ಅವಾಗ ಅದ್ ನೋಡಿ ನಗು ಅಂತ. ನಾನಿದ್ ನೋಡಿದ್ದೆ. ಆ ಟೈಮಲ್ಲಿ ವೈರಲ್ ಆಗಿತ್ತು ಒಂಚೂರು ಇದು. ನಿಮ್ಗೆ ಆ ಥರದ್ದು ಯಾವ್ದಾದ್ರು? ಹೆಚ್ಚು ಕಡಿಮೆ ಅದೇ ತರ ನಂದು. ನನ್ನ ಎಂಗೇಜ್ಮೆಂಟ್ ಪಿಕ್ಚರ್ ಹಾಕದ್ನಲ್ಲ, ಎಂಗೇಜ್ಮೆಂಟ್ ಅಂದ್ರೆ ಕಮಿಟ್ ಆದೆ ನಾನು ಅಂತ. ನಂದು ನನ್ನ ಅಂದ್ರೆ ಇನ್ನು ಹಸ್ಬೆಂಡ್ ಆಗಿರ್ಲಿಲ್ಲ. ಹಾಕಿದಾಗ ಇವ್ರದ್ದು 6 years ಲವ್ ಅಂತೆ, ಪೇರೆಂಟ್ಸ್ ನ ಅಪೋಸ್ ಮಾಡ್ಬಿಟ್ಟು ಮದ್ವೆ ಹಿಂಗೆಲ್ಲ ಹಾಕಿದ್ರು. ನಾನು ಎಲ್ಲಿದ್ದಾರೆ, ಬಿಕಾಸ್ ಜಸ್ಟ್ 1 month ಹಿಂದೆ ನಾನು ನೋಡಿದ್ದವ್ರನ್ನ, ಏನು ಅರೇಂಜ್. ಅಪ್ಪ ಅಮ್ಮ ಎಲ್ಲ ಓಕೆ ಮಾಡಿ, ಅವ್ರ ಅಪ್ಪ ಅಮ್ಮ ಎಲ್ಲ ನೋಡಿ ಆಮೇಲೆ ಓಕೆ 1 ತಿಂಗಳಾದ್ಮೇಲೆ ಓಕೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಹಂಗಾಗಿರೋದು 6 ವರ್ಷಗಳ ಇದು ಅಪ್ಪ ಅಮ್ಮನ ವಿರೋಧದ ನಡು. ನಮ್ಮ ಅಪ್ಪ ಅಮ್ಮ ವಿರೋಧ ಮಾಡಿದ್ರೆ ನಾನ್ ಯಾಕಪ್ಪ ಆಗ್ಲಿ, ನಾನ್ ಅಷ್ಟೊಂದೆಲ್ಲ ಇದು ಇಲ್ಲ ನನಗೆ ಅಂತ. ಸೊ ಅದು ನನಗೆ ನಗು ಬಂದಿರ್ಲಿಲ್ಲ, ಸಿಟ್ಟು ಬಂದಿತ್ತು. ಅದೇ. ಅಂಡ್ ಲಾಸ್ಟ್ ಕ್ವಶನ್, ಎ ಮೂಮೆಂಟ್ ಇನ್ ಯುವರ್ ಲೈಫ್ ಯಾವಾಗ ನಿಮಗೆ K5 ಬಂದ್ಮೇಲೆ ಹೀರೋ ಅಂತ ಅನ್ಸಿದ್ದು ಆ್ಯಂಡ್ ಯಾವಾಗ ಝೀರೋ ಅಂತ ಅನ್ಸಿತ್ತು? ಈ ಮೂಮೆಂಟ್ ನಂಗೇನೂ ಇಲ್ವಲ್ಲ, ಐ ಫೀಲ್ ಸೋ ಪವರ್ಲೆಸ್ ಅಂತ ಅನ್ಸಿರುತ್ತೆ ಒಂದು ಮೂಮೆಂಟಲ್ಲಿ. ಅದು ಝೀರೋ ಮೂಮೆಂಟು. ಇಲ್ಲ, ಹ್ಯಾವ್ ಸುಪ್ರೀಂ ಪವರ್, ಇಟ್ಸ್ ವರ್ಕಿಂಗ್ ಅಂತ ನಿಮಗೆ ಹೀರೋ ಫೀಲಿಂಗ್ ಬರ್ದಿತ್ತಲ್ಲ, ಆ ಎರಡು ಎಕ್ಸ್ಟ್ರೀಮ್ಸ್. ನಂಗೆ ಮೋಸ್ಟ್ಲಿ ಅದು ಎರಡು ಅನ್ಸೋದೇ ಇಲ್ಲ. ಹೀರೋ ಅಂತಾನು ಅನ್ಸಲ್ಲ, ಝೀರೋ ಅಂತಾನು. ನಾನು ತುಂಬಾ ನ್ಯೂಟ್ರಲ್ ಅಲ್ಲಿ ಇರ್ತೀನಿ. ಸೊ ನನಗೆ ಎಕ್ಸ್ಟ್ರೀಮ್ಸ್ ಅನ್ಸೋದೇ ಇಲ್ಲ. ಓಕೆ, ಒಂದೇ ತರ ನೋಡ್ತೀನಿ. ನೈಸ್. ನಾನು ಹೀರೋಯಿನ್ ಅಂತ ನಾನು ಯಾವತ್ತೂ ನಿಜವಾಗ್ಲೂ ನೋಡಿಲ್ಲ. ಯಾಕಂದ್ರೆ ನನಗೆ ಇಲ್ಲಿ ಇಂಡಸ್ಟ್ರಿ ಎಂಟ್ರಿ ಆಗಿರೋದೇ ಒಂದು ಆಕಸ್ಮಿಕ, ಜೊತೆಗೆ ಭಾಗ್ಯ ಕೂಡ. ಹೀರೋಯಿನ್ ಅಂತ ಇದೂ ಇಲ್ಲ, ಹೀರೋ ಅಥವಾ ಹೀರೋಯಿನ್ ಅಂತಾನೂ ಇಲ್ಲ, ಝೀರೋ ಅಂತಾನೂ ಇಲ್ಲ. ಸರಿ ಹೇಳ್ದಂಗೆ ನನಗೂ ನ್ಯೂಟ್ರಲ್. ಇದೊಂದು ಕೆಲಸ, ಸಿಕ್ಕಿರೋ ಕೆಲಸ, ಎಷ್ಟೋ ಜನಕ್ಕೆ ಅದು ಕನಸು, ಅದು ನನಗೆ ಸಿಕ್ಕಿದೆ. ಕೊಟ್ಟಿರೋ ಪಾತ್ರನ ಕ್ಲೀನ್ ಆಗಿ ನಿಭಾಯಿಸ್ಬಿಟ್ಟು ನೆಮ್ಮದಿಯಾಗಿ ಮನೆಗೋಗಿ ಊಟ ಮಾಡಿ ಹಚ್ಕೊಳ್ಳೋಣ ಅಂತ ಅಷ್ಟೇ ಇದ್ದಿದ್ದು. ಅಷ್ಟೇ, ನನ್ಗೇನು ಫೀಲಿಂಗ್.